ನಮಸ್ಕಾರ ಪ್ರಿಯ ವೀಕ್ಷಕರೇ, ಅರಣ್ಯ ವ್ಯಾಪ್ತಿ ಸಂಬಂಧಿಸಿದ ಹಾಗೆ ಅಲ್ಲಿನ ಜನತೆ, ಅಲ್ಲಿನ ಜನಾಂಗದ ಒಂದು ವ್ಯವಸ್ಥಿತವಾಗಿ ಬಂದ್ರೆ ಸಾಕಷ್ಟು ವಿಚಾರಗಳಲ್ಲಿ ಆದಿವಾಸಿ ಜನಾಂಗ, ಬುಡಕಟ್ಟು ಜನಾಂಗ, ಇನ್ನು ಇತ್ಯಾದಿ ಜನಾಂಗದವರು ಈ ಒಂದು ಅರಣ್ಯ ಪ್ರದೇಶದ ವ್ಯಾಪ್ತಿಯಲ್ಲಿ ಜೀವನ ಮಾಡ್ತಕ್ಕಂಥವ್ರು. ಈ ಒಂದು ಜೀವನ ಮಾಡ್ತಕ್ಕಂಥ ಜನತೆಗೆ ಕೆಲವೊಂದಿಷ್ಟು ಮೂಲಭೂತ ಸೌಕರ್ಯಗಳ ಕೂಡ ವ್ಯವಸ್ಥೆಗಳು ಬೇಕಾಗಿರುತ್ತೆ. ಜೊತೆಗೆ ಸಾಕಷ್ಟು ಸಮಸ್ಯೆಗಳು ಕೂಡ ಇಲ್ಲಿ ಕಾಡುತ್ತೆ. ಆ ಸಮಸ್ಯೆಗಳೇನು ಇತ್ಯಾದಿ ವಿಚಾರಗಳಲ್ಲಿ ನಾವು ಇವತ್ತು ಮಾತಾಡಿಸ್ಬೇಕಾಗಿದೆ. ಈ ಒಂದು ಬುಡಕಟ್ಟು ಜನಾಂಗದ ಅವರ ಒಂದು ಸಂಘ ಏನಿದೆ, ಸಂಘದ ಒಂದು ಕಾರ್ಯದರ್ಶಿ ನಮ್ಮ ಜೊತೆಗಿದ್ದಾರೆ. ಬನ್ನಿ ಮಾತಾಡ್ಸೋಣ. ಅವರ ಮೊದಲನೇದಾಗಿ ಅವ್ರ ಪರಿಚಯ ನಾನು ಹೇಳೋದಲ್ಲ, ಅವ್ರ ಕಡೆನೆ. ಸರ್, ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಅನ್ಕೊಳ್ತೀನಿ. ನಾನು ನಿಮ್ಮ ಪರಿಚಯ ಹೇಳ್ಕೊಳ್ತಕ್ಕಂಥದ್ದಲ್ಲ, ನಿಮ್ಮ ಪರಿಚಯ, ನಮ್ಮ ಸ್ವಪರಿಚಯನ ವೀಕ್ಷಕರಿಗಾಗಿ ತಿಳಿಸ್ಕೊಡಿ. ನನ್ನ ಹೆಸರು ಡಾಕ್ಟರ್ ಶ್ರೀಮಾದೇಗೌಡ ಅಂತ ಹೇಳಿ ಸರ್. ನಾನು ಜಿಲ್ಲಾ ಬುಡಕಟ್ಟು ಗಿರಿಜನ ಅಭಿವೃದ್ಧಿ ಸಂಘ ಅಂತ ಹೇಳಿ ಚಾಮರಾಜನಗರ ಜಿಲ್ಲೆಯಲ್ಲಿ ಇದ್ದೀನಿ. ಸುಮಾರು 40,000 ಆದಿವಾಸಿಗಳು ವಾಸವಾಗಿದ್ದಕ್ಕೆ ನಾನು ಕಾರ್ಯದರ್ಶಿ ಆಗಿದ್ದೀನಿ. 4 ಅರಣ್ಯ ಪ್ರದೇಶಗಳಿದೆ: ಬಂಡೀಪುರ ಹುಲಿ ಯೋಜನೆ, ಬಿಳಿಗಿರಂಗನ ಬೆಟ್ಟ ಹುಲಿ ಯೋಜನೆ, ಮಲೆ ಮಾದೇಶ್ವರ ಬೆಟ್ಟ ವನ್ಯಜೀವಿ ಧಾಮ ಮತ್ತು ಕಾವೇರಿ ವನ್ಯಜೀವಿ ಧಾಮ ಇಲ್ಲಿದ್ದೀವಿ. ಸೊ ಅದರೊಟ್ಟಿಗೆ ನಾನು ಒಂದು ಸಂಶೋಧನಾ ಸಂಸ್ಥೆಯಲ್ಲೂ ಸಹ ಕೆಲಸ ಮಾಡ್ತೀನಿ. ಎಟ್ರಿ ಅಂತ ಹೇಳಿ ಸಂಸ್ಥೆ ಇದೆ, ಅದರಲ್ಲಿ ವಿಜ್ಞಾನಿಯಾಗಿ ನಾನು ಕೆಲಸ ಮಾಡ್ತೀನಿ. ಮತ್ತು ನಮ್ಮ ಸಮುದಾಯದ ಅಭಿವೃದ್ಧಿಗೆ ಸಂಘಟನೆ, ಹೋರಾಟ, ಶಿಕ್ಷಣ, ಆರೋಗ್ಯ ಇದಕ್ಕೆಲ್ಲ ಕೆಲಸ ಮಾಡ್ತೀನಿ ಸರ್. ಕಳೆದ ಒಂದು 28 ವರ್ಷಗಳಿಂದಲೂ ನಾನು ಸಮುದಾಯಕ್ಕೆ ದುಡಿತಾ ಇದ್ದೀನಿ ಸರ್. ಓಕೆ, ಎಕ್ಸ್ಪೋಸ್ ಮಾಡ್ರಿ. ಮೈಕಟ್ಟು ಜನಾಂಗದವರ ಬದುಕು ಅಂತಂದ್ರೆ ಹೇಗಿರುತ್ತೆ? ಯಾಕಂದ್ರೆ ಈ ಕಡೆ ಪ್ರದೇಶದ ಒಂದು ಅರಣ್ಯ ವ್ಯಾಪ್ತಿ ಪ್ರದೇಶ, ಬಹಳಷ್ಟು ದಿನಗಳಿಂದನೂ ಕೂಡ ಇಲ್ಲೇ ವಾಸ ಮಾಡ್ತಕ್ಕಂಥವ್ರ ಒಂದು ಜನಾಂಗ ಇದು. ಈ ಜನಾಂಗದವ್ರ ಬಗ್ಗೆ ತಾವೇನು ಹೇಳ್ತೀರಿ? ಯಾವ ರೀತಿ ಇರುತ್ತೆ ಬದುಕು ಅನ್ನೋದು? ಸರ್, ಈಗ ನಾವು ಈ ಚಾಮರಾಜನಗರ ಜಿಲ್ಲೆಗೆ ಬಂದ್ರೆ ನೀವು ಬಹಳ ಮುಖ್ಯವಾಗಿ ಬುಡಕಟ್ಟು ಸಮುದಾಯಗಳು 3 ಸಮುದಾಯಗಳು ವಾಸವಾಗಿದ್ದೀವಿ ಸರ್. ಒಂದು ಸೋಲಿಗರು, ಮತ್ತು ಬೆಟ್ಟ ಕುರುಬ ಸಮುದಾಯ ಮತ್ತು ಜೇನು ಕುರುಬ ಸಮುದಾಯ. ಸೊ ನಾವು ಈ ಎಲ್ಲ ಅರಣ್ಯ ಪ್ರದೇಶಗಳಲ್ಲಿ ಇದ್ದೀವಿ ಸರ್. ನಾವು 4 ಸಂರಕ್ಷಿತ ಅರಣ್ಯ ಪ್ರದೇಶಗಳಲ್ಲಿ ವಾಸವಾಗಿದ್ದೀವಿ. ನಾವು ತಲತಲಾಂತರಗಳಿಂದ ಕಾಡಲ್ಲಿ ಬದುಕಿದವರು ಸರ್. ಈಗ ನೀವು ಇಲ್ಲಿ ಅಧ್ಯಯನ ಮಾಡಕೊಟ್ರೆ ಹಿಸ್ಟಾರಿಕಲ್ ಏನಾಗುತ್ತೆ ಅಂದ್ರೆ ಮೆಗ್ಲಿಥಿಕಲ್ ಬರಿಯಲ್ ಸೈಟ್ಗಳಿದೆ ಇಲ್ಲಿ. ಅಂದ್ರೆ ಕ್ರಿಸ್ತಪೂರ್ವ 800 ಶತಮಾನಗಳ ಹಿಂದೆ ಇಲ್ಲಿ ಜನರು ವಾಸವಾಗಿದ್ದಂತ ಇತಿಹಾಸಗಳು ಇದೆ ಇಲ್ಲಿ. ಆವಾಗಲಿಂದಲೂ ನಾವು ಇಲ್ಲಿ ಸೋಲಿಗರು, ಜೇನುಕುರುಬ ಮತ್ತು ಬೆಟ್ಟಕುರುಬ 3 ಸಮುದಾಯಗಳು ಇಲ್ಲಿ ಅರಣ್ಯದಲ್ಲಿ ವಾಸವಾಗಿದ್ದೀವಿ. ಮೂಲತಃ ನಾವೆಲ್ಲ ಶಿಪ್ಪಿಂಗ್ ಕಲ್ಟಿವೇಶನ್ ಮಾಡೋರು ಸರ್. ಕುಮರಿ ಬೇಸಾಯ ಅಂತೀವಿ ನಾವೆಲ್ಲ. 1972 ಹಿಂದೆ ವನ್ಯಜೀವಿ ಕಾಯ್ದೆ ಬರೋಕ್ ಮುಂಚೆ ನಾವು ಈ ಬಿಳಿರಂಗನ ಬೆಟ್ಟ ಅರಣ್ಯ ಪ್ರದೇಶಗಳಲ್ಲಿ ಶಿಪ್ಪಿಂಗ್ ಕಲ್ಟಿವೇಶನ್ ಮಾಡ್ತಿದ್ವಿ. ಕುಮರಿ ಬೇಸಾಯ ಅಂತ ಒಂದು ಪ್ರದೇಶವನ್ನು ಹೋಗಿ ಅಲ್ಲಿರುವಂತ ಇದನ್ನ ಬುಷಸ್ ಎಲ್ಲ ತೆಗೆದು ಅದನ್ನ ತರಗು ಬೆಂಕಿ ಅಂತ ಹೇಳ್ತೀವಿ, ಅದನ್ನೆಲ್ಲ ಹಾಕಿ ನಾವು ಅಲ್ಲಿ ವ್ಯವಸಾಯ ಮಾಡ್ತಿದ್ವಿ. 3 ರಿಂದ 4 ವರ್ಷ ವ್ಯವಸಾಯ ಮಾಡ್ತಿದ್ವಿ. ಅದನ್ನು ಫಲವತ್ತತೆ ಕಡಿಮೆ ಆದಾಗ ಮತ್ತೆ ಬೇರೆ ಪ್ರದೇಶಕ್ಕೆ ಹೋಗ್ತಾ ಇದೀವಿ. ಬಟ್ ಅಲ್ಲಿ ಹೋಗುವಾಗಲೂ ನಮ್ದು ಸಾಂಪ್ರದಾಯಿಕ ಪದ್ಧತಿಗಳಿದೆ ಸರ್. ನಮ್ಮ ಸೋಲಿಗರಲ್ಲಿ ನಾವು ದೇವರನ್ನ ಕೇಳ್ಬೇಕು, ಆ ಜಾಗ ಆಯ್ಕೆ ಮಾಡ್ಬೇಕಾದ್ರೆ. ಮತ್ತೆ ನಮ್ದು ಕಣಿ ಶಾಸ್ತ್ರ ಇರುತ್ತೆ, ಗುಂಜಿ ಶಾಸ್ತ್ರಗಳಿದೆ. ಮತ್ತು ಆ ಪ್ರದೇಶದಲ್ಲಿ ಹೋಗಿ ನಾವು ಮಲಗಿದಾಗ ನಮ್ಗೆ ನಿದ್ದೆಯಲ್ಲಿ ಕನಸು ಬರ್ಬೇಕು ಒಳ್ಳೇದು ಅಂತ ಹೇಳಿ ಯೋಗ್ಯವಾದ ಪ್ರದೇಶವನ್ನ ಆಯ್ಕೆ ಮಾಡ್ತಿದೀವಿ ಅಂತೆಲ್ಲ. ಸೊ ಆವಾಗ ಏನಾಯ್ತು, ನಮ್ಗೆ ಎಲ್ಲಿ ಬೇಕಾದ್ರೂ ವ್ಯವಸಾಯ ಮಾಡ್ಕೊಂಡು ಜೀವನ ಮಾಡೋ ಒಂದು ನಮ್ದು ಸಂಸ್ಕೃತಿ ಸರ್ ಸೋಲಿಗರು. ಸರ್, ನಿಮ್ ಸಂಸ್ಕೃತಿಯಲ್ಲಿ ನನಗೆ ಒಂದೇ ಒಂದು ಪ್ರಶ್ನೆ ಅಂದ್ರೆ, ಎಲ್ಲೇ ಕೂಡ ನೀವು ಹೋಗಿದ್ರು ಕೂಡ ದೇವ್ರನ್ನೇ ಕೇಳಬೇಕು ಅನ್ನೋದು ಒಂದ್ ಕಡೆ ಆಗಿದ್ರೆ, ಒಳ್ಳೆ ಕನಸುಗಳನ್ನ ಬಿಡಬೇಕು ಅಂತ ಅನ್ನೋದು ಕೂಡ ಇರುತ್ತಲ್ಲ, ಅದು ಏಕೆ ಅಂತ ಅನ್ನೋದು ಸರ್ ಏನಾಗುತ್ತೆ ಅಲ್ಲಿ ಕೆಲವು ಸಾರಿ ಕಾಡಲು ಸಹ ದುಷ್ಟ ಶಕ್ತಿಗಳಿರುತ್ತೆ ಸರ್. ನಮ್ಗೆ ಹೆಂಗೆ ದೈವ ಶಕ್ತಿಗಳಿದೆಯೋ ಅದೇ ತರ ಕೆಲವು ದುಷ್ಟ ಶಕ್ತಿಗಳು ಇರುತ್ತೆ ಅಂತ ನಂಬಿಕೆ ಇದೆ ಸರ್ ನಮ್ಗೆ. ಸೊ ಅಂತ ಪ್ರದೇಶಗಳಿಗೆ ಹೋದಾಗ ಏನಾಗುತ್ತೆ, ಅಲ್ಲಿ ತೊಂದರೆ ಆಗುತ್ತೆ ಅನ್ನೋದು ನಂಬಿಕೆ ಸರ್. ನಮ್ಗೆ ತೊಂದರೆ ಆಗತ್ತೆ, ಅದು ಯೋಗ್ಯವಾದ ಪ್ರದೇಶ ಆಗೋದಿಲ್ಲ. ಸೊ ಹಾಗಾಗಿ ಕನಸಲ್ಲಿ ಒಳ್ಳೆ ಕನಸು ಬಂದ್ರೆ ಹೋಗ್ತೀವಿ ಸರ್, ಅಲ್ಲಿ ವಾಸ ಮಾಡ್ತೀವಿ. ಕೆಟ್ಟ ಕನಸು ಬಂದ್ರೆ ಅಲ್ಲಿ ಹೋಗೋದಿಲ್ಲ. ಅದು ಗುಂಜಿ ಶಾಸ್ತ್ರ ಅಂತ ಮಾಡ್ತೀವಿ, ಅದರಲ್ಲಿ ಅಲ್ಲಿ ವಾಸ ಮಾಡ್ಬೋದು ಅಂತ ಹೇಳಿದ್ರೆ ಹೋಗ್ಬೋದು, ಇಲ್ಲ ಅಂದ್ರೆ ಹೋಗೋದಿಲ್ಲ ನಾವು ಆ ಪ್ರದೇಶಕ್ಕೆ. ಸೊ ನಮ್ದು ದೇವ್ರು ಅಂದ್ರೆ ಸರ್, ಈಗ ನಮ್ದು ತಮ್ಮಡಿಗಳಿದ್ದಾರೆ ದೇವಸ್ಥಾನ, ನಾವು ಕೇತಪ್ಪ, ಜಡಸ್ವಾಮಿ ದೇವರನ್ನ ಪೂಜೆ ಮಾಡ್ತೀವಿ. ಅವ್ರ ಮೇಲೆ ನಮ್ಮ ತಮ್ಮಡಿ ಮೇಲೆ ದೇವ್ರು ಬರುತ್ತೆ, ಅಂದ್ರೆ ಆವೇಶ ಬರುತ್ತೆ. ಅವ್ರು ಕೇಳದ್ಮೇಲೆ ಅವ್ರು ಹೂ ಅಂದ್ರೆ ಹೋಗ್ತೀವಿ ನಾವು, ಇಲ್ಲ ಅಂದ್ರೆ ಹೋಗುದಿಲ್ಲ. ಇದು ನಮ್ಮ ಸಾಂಪ್ರದಾಯಿಕ ಪದ್ಧತಿಗಳು ಸರ್. ಅದು ಸರ್, ಈಗಲೂ ಕೂಡ ಈ ಒಂದು ಬಿಳಿರಂಗನ ಬೆಟ್ಟದ ಈ ಒಂದು ಸರೌಂಡಿಂಗ್ ವ್ಯಾಪ್ತಿಯಲ್ಲಿ 4-5 ಪ್ರದೇಶದ ಒಂದು ಏನಂದ್ರೆ ಅರಣ್ಯ ವ್ಯಾಪ್ತಿ ಸೇರ್ಕೊಂಡಿರ್ತಕ್ಕಂಥ ಪ್ರದೇಶ. ಇಲ್ಲಿ ಎಷ್ಟು ಜನಸಂಖ್ಯೆ ಉಳ್ಳಂತವ್ರು ನಮ್ ಜನಾಂಗದವ್ರು ಇದ್ರಿ ಸರ್? ಈಗ ನಾವು ಇಡೀ ಜಿಲ್ಲೆ ತಗೊಂಡು 40,000 ಜನ ಇದ್ದೀವಿ ಸರ್. ಹಾಗೆ ನಾವು ಬಿಳಿಗಿರಂಗನ ಬೆಟ್ಟ ಈ ಅರಣ್ಯ ಪ್ರದೇಶ ತಗೊಂಡು ಸುಮಾರು 12,000 ಜನ ಸೋಲಿಗರು ವಾಸವಾಗಿದ್ದೀವಿ. ನೀವು ಮಲೆ ಮಾದೇಶ್ವರ ಬೆಟ್ಟ ಅರಣ್ಯ ಪ್ರದೇಶಕ್ಕೆ ಹೋದ್ರೆ ಅದು 800 ಸ್ಕ್ವೇರ್ ಕಿಲೋಮೀಟರ್ ಏರಿಯಾ ಇದೆ. ಅಲ್ಲಿ ಸುಮಾರು ಒಂದು 56 ಕೋಡುಗಳಿಂದ ಒಂದು 15,000 ಜನ ಅಲ್ಲಿ ವಾಸವಾಗಿದ್ದೀವಿ ಸರ್ ನಾವು ಸೋಲಿಗರು.
ಹಾಗೆ ನಾವು ಕಾವೇರಿ ವನ್ಯಜೀವಿ ಧಾಮ ಅಂತಿದೆ ಸರ್, ಅಲ್ಲಿ 4 ಕೋಡ್ಗಳು ಬರುತ್ತೆ. ಅಲ್ಲಿ ಸುಮಾರು ಒಂದು 500-400 ಜನ ಇದ್ದೀವಿ. ಬಂಡೀಪುರದಲ್ಲಿ 3 ಸಮುದಾಯ ಇದೀವಿ ಸರ್, ಅಲ್ಲಿ ಜೇನು ಕುರುಬ, ಬೆಟ್ಟ ಕುರುಬ ಮತ್ತು ಸೋಲಿಗ. ಅಲ್ಲಿ ನಾವು ಒಂದು 6,000-7,000 ಜನಸಂಖ್ಯೆ ಇದೆ. ಅಲ್ಲಿ 33 ಕೋಡ್ಗಳು ಬರುತ್ತೆ ಸರ್. ಸೊ ಇಷ್ಟು ನಮ್ದು ಜನಸಂಖ್ಯೆ ಇಲ್ಲಿ ಇರೋದು ಸರ್. ಸರಿ, ಇವತ್ತು ಈ ನಿಮ್ಮ ಒಂದು ಜನಸಂಖ್ಯೆ ಒಂದು ಚಾಮರಾಜನಗರಕ್ಕೆ ಸಂಬಂಧಿಸಿದ ಹಾಗೆ ಬಂದ್ರೆ ಎಲ್ಲೆಲ್ಲಿ ಏನ್ ಜನಗಳಿದ್ದಾರೆ ಅಲ್ಲಿ ಮೂಲಭೂತ ಸೌಕರ್ಯಗಳ ಒಂದು ಕೊರತೆ ಕೂಡ ಇವತ್ತು ಕಾಣಬಹುದಲ್ಲ? ಹೌದು, ಸೊ ಅದ್ರ ಪರಿಪೂರ್ಣವಾಗಿ ಬಹಳ ದಿವಸಗಳಿಂದ ತಾವು ಉಳಿದಿದ್ರಿ. ಅದ್ರ ಪೂರಕವಾಗಿ ನಮ್ಮ ಒಂದು ಹಕ್ಕು, ನಮ್ಮ ಒಂದು ಹೋರಾಟ ಅಂತಕ್ಕಂಥದ್ದು ಕೂಡ ತಾವು ಮಾಡ್ತಾ ಇದ್ರಿ. ಎಷ್ಟು ವರ್ಷಗಳ ಹೋರಾಟ ಇದೆ ಈ ನಿಮ್ಮೊಂದು ಹೋರಾಟ? ಸರ್, ಇದು ಹಿಸ್ಟಾರಿಕಲ್ ಏನಾಗಿದೆ ಅಂದ್ರೆ ಸರ್, 1970ರಲ್ಲಿ ವನ್ಯಜೀವಿ ಕಾಯ್ದೆ ಬಂದಾಗ ನಮ್ಗೆ ಮಹಾರಾಜರ ಕಾಲದಲ್ಲಿ ಅಷ್ಟೊಂದು ತೊಂದರೆ ಇರ್ಲಿಲ್ಲ ಸರ್. ಬ್ರಿಟಿಷರ ಕಾಲದಲ್ಲೂ ನಮ್ಗಂತ ತೊಂದರೆಗಳಿರಲಿಲ್ಲ. ಅಂದ್ರೆ ತುಂಬಾ ನಾವು ಕಾಡಲ್ಲೇ ಇದ್ವಲ್ಲ, ನಮ್ಗೆ ಯಾರು ತೊಂದರೆ ಕೊಡಕ್ ಬರ್ತಿರ್ಲಿಲ್ಲ. ನಮ್ದು ಮೈಸೂರು ರಾಜರ ಆಳ್ವಿಕೆ ಪ್ರದೇಶ ನಮ್ದಿಲ್ಲ ಇದೆಲ್ಲ. ಸೊ ಆವಾಗ್ಲೂ ನಮ್ಗೆ ಮಹಾರಾಜರು ಏನು ನಮ್ಗೆ ಆದಿವಾಸಿಗಳಿಗೆ ಏನು ತೊಂದರೆ ಕೊಟ್ಟಿರ್ಲಿಲ್ಲ. ಆದ್ರೆ ನಮ್ದೇ ಸರ್ಕಾರ ಬಂದಾಗ 1972ರ ವನ್ಯಜೀವಿ ಕಾಯ್ದೆ ಬಂದ ಮೇಲೆ ನಮಗೇನಾಗಿದೆ, ಶಿಫ್ಟಿಂಗ್ ಕಲ್ಟಿವೇಶನ್ ಮಾಡ್ತಿದ್ವಿ ನಾವು, ಕುಮರಿ ಬೇಸಾಯ ಮಾಡ್ತಿದ್ವಿ. ಮತ್ತೆ ಹಂಟಿಂಗ್ ನಮ್ದು ಕಲ್ಚರ್, ಆದಿವಾಸಿ ಕಲ್ಚರ್ ಅಂದಾಗ ನಾವು ಸಣ್ಣ ಪುಟ್ಟ ಪ್ರಾಣಿಗಳನ್ನು ಬೇಟೆ ಮಾಡಿ ಊಟ ಮಾಡ್ತೀವಿ. ಅವೆರಡು ಬ್ಯಾನ್ ಆಯ್ತು 40 ವರ್ಷಗಳ ಹಿಂದೆ. ಅವಾಗ ನಾವು ಕಾಡಲ್ಲಿದ್ದವ್ರನ್ನೆಲ್ಲ ಅರಣ್ಯ ಇಲಾಖೆ ಅಧಿಕಾರಿಗಳು ಫೋರ್ಸ್ಫುಲ್ಲಿ ನಮ್ಮನ್ನ ಹೊರಗಡೆ ತಂದ್ರು. ಅಂದ್ರೆ ನಮ್ಮ ಆ ಗುಡಿಸಲುಗಳಿಗೆ ಬೆಂಕಿ ಹಾಕಿ, ಯಾಕಂದ್ರೆ ಭಯ ಹುಟ್ಟಿಸ್ಬೇಕಲ್ಲ. ನಾವು ಅವಾಗ ಅಷ್ಟೊಂದು ಜ್ಞಾನವಂತರಿರ್ಲಿಲ್ಲ ಸರ್. 40 ವರ್ಷಗಳ 50 ವರ್ಷಗಳ ಹಿಂದಿನ ಕಥೆ ನೋಡ್ರೆ ಹೊರಗಿನವರ ಕಂಡ್ರೆ ಎದುರ್ಕೊಳ್ತೀವಿ, ಬಿಳಿ ಬಟ್ಟೆ ಹಾಕೊಂಡ್ಬಂದ್ರೆ ನಾವು ಹೆದರಿಕೆ. ಅವಾಗ ಅವರು ಅರಣ್ಯ ಇಲಾಖೆಯವರು ನಮ್ಮನ್ನು ಬಂದು ನಮ್ಮ ಗುಡಿಸಲುಗಳಿಗೆ ಬೆಂಕಿ ಹಾಕಿ, ನಮ್ಮ ಬೆಳೆಗಳನ್ನ, ಆನೆಗಳನ್ನ ತುಳಿಸಿ ನಾಶ ಮಾಡಿಸಿ, ಮತ್ತೆ ಕೆಲವು ಸರಿ ಲಾರಿಯಲ್ಲಿ ತುಂಬ್ಕೊಂಡ್ಬಂದು ನಮ್ಮನ್ನ ಒಂದು ಪ್ರದೇಶಕ್ಕೆ ಬಿಟ್ರು ಸರ್ ನಮ್ಮನ್ನ. ಸೊ ಆವಾಗ ನಾವೆಲ್ಲ ಒಂದು ಕಡೆಗೆ ಬಂದ್ವಿ. ಆಗ ನಾವೇನ್ ಮಾಡಿದ್ವಿ, ಈಗ ಅವಾಗ ಏನಂದ್ರೆ ಸರ್, ಅವ್ರ ರಿಹಾಬಿಲಿಟೇಷನ್ ಪ್ಯಾಕೇಜ್ ಇರ್ಲಿಲ್ಲ ನಮ್ಗೆ, ಪುನರ್ವಸತಿ ಪ್ಯಾಕೇಜ್ ಇರ್ಲಿಲ್ಲ. ಅವಾಗ ತಂದು ನೀವು ವ್ಯವಸಾಯ ಮಾಡ್ಕೊಳ್ಳಿ ಅಂದ್ರು, ಅಲ್ಲಿ ಸ್ವಲ್ಪ ಜಮೀನು ಇಟ್ಕೊಂಡ್ವಿ. ಕೆಲವರು ತುಂಬಾ ಜನ ಜಮೀನು ಇಟ್ಕೊಳ್ಳಿಲ್ಲ. ಈಗಾದ್ರೆ 20 ಲಕ್ಷದ ಪ್ಯಾಕೇಜ್ ಇದೆ ಸರ್. ಸೊ ಆತರ ಒಂದು ಬಂದ ಮೇಲೆ ಏನಾಯ್ತು, ನಮಗೆ ನಿರ್ಬಂಧಗಳು ಜಾಸ್ತಿ ಆಯ್ತು. ಕಾಯ್ದೆ ಬಂದಾಗ ಏನಂದ್ರೆ, ಅರಣ್ಯ ಸಂರಕ್ಷಣೆ ಆಗ್ಬೇಕು, ವನ್ಯಜೀವಿಗಳ ಸಂರಕ್ಷಣೆ ಆಗ್ಬೇಕು, ದೇಶದ ಹಿತದೃಷ್ಟಿಯಿಂದ ಅದು ಬಹಳ ಮುಖ್ಯ ಆಯ್ತು ಸರ್. ಆದ್ರೆ ಆದಿವಾಸಿಗಳಿಗೋಸ್ಕರ ವಿಶೇಷವಾಗಿ ಏನು ಕೊಡ್ಲಿಲ್ಲ. ಅವಾಗ ಆಲ್ಟರ್ನೇಟಿವ್ ಆಗಿ ನಾವು ಸರ್ಕಾರಗಳು ಅದನ್ನ ಗಮನ ಕೊಡ್ಲಿಲ್ಲ. ಪ್ಯಾಕೇಜ್ ಕೊಡ್ಬೇಕು, ಅಭಿವೃದ್ಧಿ ಮಾಡ್ಬೇಕಂದ್ರೆ ಸ್ವಲ್ಪ ಜಾಗಗಳನ್ನು ಕೊಟ್ರು, ಕೆಲವು ಕಡೆ ಮನೆಗಳನ್ನ ನಿರ್ಮಾಣ ಮಾಡಿ ಕೊಟ್ರು. ಸೊ ಹಾಗಾಗಿ ನಾವೆಲ್ಲ ಇಲ್ಲಿ ಬಂದ್ವಿ ಸರ್. ಸೊ ಅದಾದ್ಮೇಲೆ ಏನಾಗಿದೆ, ಈಗ ನೀವು ಬಿಳಿಗಿರಂಗನ ಬೆಟ್ಟ ತಗೊಂಡ್ರೆ ಸರ್, 72ರಲ್ಲಿ ಅದಾಯ್ತು. ಅದಾದ್ಮೇಲೆ ಮತ್ತೆ ನಮ್ದು ಕಾಡಿನ ಉತ್ಪನ್ನಗಳು ಸಂಗ್ರಹಣೆ ಮಾಡ್ತೀವಿ ಸರ್. ಜೇನು, ನೆಲ್ಲಿಕಾಯಿ, ಅಂಟ್ವಾಳಕಾಯಿ, ಸೀಗೆಕಾಯಿ, ಈ ತರ ಉತ್ಪನ್ನಗಳನ್ನ ಕಾಡಲ್ಲಿ ಸುಮಾರು ಒಂದು 28 ಉತ್ಪನ್ನಗಳನ್ನ ಸಂಗ್ರಹಣೆ ಮಾಡ್ತೀವಿ ಸರ್ ಕಾಡಲ್ಲಿ. ಅದರಲ್ಲಿ ನಮ್ ಜೀವನ ನಡೀತದೆ. ಅದರಲ್ಲಿ ನಾವು ಸರ್ಕಾರ ಕೋಆಪರೇಟಿವ್ ಸೊಸೈಟಿ ಸೆಟಪ್ ಮಾಡಿದ್ವಿ ಸರ್, ಲಾಮ್ ಸೊಸೈಟಿ ಅಂತ ಹೇಳಿ. ಅಲ್ಲಿಗೆ ನಾವು ತಗೊಂಡೋಗಿ ಕೊಡ್ತೀವಿ. ಅಲ್ಲಿ ನಮ್ಮದೇ ಡೈರೆಕ್ಟರ್ಗಳು ಇರ್ತಾರೆ, ಅಲ್ಲಿ ಮಾರಾಟ ಮಾಡಿ ನಮ್ಗೆ ಕೂಲಿ ಸಿಗುತ್ತೆ ನಮ್ ಜನಕ್ಕೆ. ಏನಾಯ್ತು, 2004ರಲ್ಲಿ ಇದನ್ನ ನಮ್ಗೆ 50ರಿಂದ 60 ಭಾಗದಷ್ಟು ಆದಾಯ ಬರ್ತಿತ್ತು ಸರ್. ನಮ್ಮ ಜೀವನ ನಡೆಯುತ್ತದೆ. ನಮ್ಗೆ ಬೇರೆ ಕಲೆ ಗೊತ್ತಿಲ್ಲ ಸರ್. ಸೋಲಿಗರಿಗೆ ಮರ ಹತ್ತೋದು, ಜೇನು ಕೀಳೋದು, ಅಥವಾ ನೆಲ್ಲಿಕಾಯಿ ಕೀಳೋದು, ಪಾಚೆ ಕೀಳೋದು, ಇದು ಕಲೆ ನಮಗೆ ಗೊತ್ತಿರೋದು. ನಮ್ಗೆ ಬೇರೆ ವಿದ್ಯಾಭ್ಯಾಸ ಆಗ್ಲಿ ಆ ಕಲೆ ನಮ್ಗೆ ಇಲ್ಲ ಸರ್. ಯಾಕೆ ಕರಗತವಾಗಿರೋದು ಪ್ರಾಣಿಗಳು ತಪ್ಸ್ಕೊಳ್ತೀವಿ, ಬೇಕಾದ್ರೆ ಮರ ಹತ್ತೀವಿ, ಆದ್ರೆ ಹೊರಗಿನ ಜನೊಟ್ಟಿಗೆ ಬೆಳೆದಿಕ್ಕೆ ನಮ್ಗೆ ಕಷ್ಟ ಇದೆ. ಸೊ ಹಾಗಾಗಿ ಆ ಕಲೆ ಇತ್ತು. ಈಗಾದ್ರೂ ಅಭ್ಯಾಸ ಆಗಿದೆಯಲ್ಲ ಇಲ್ಲಿ ಕೆಲವೊಂದಿಷ್ಟು ಜನಗಳಿಗೆ, ಅಥವಾ ಇನ್ನೂ ಕೂಡ ಅದೇ ರೀತಿ ಇನ್ನೂ ಇದೆ. 40% ಬಂದಿರ್ಬೋದು ಸರ್. ನಾವು ಇನ್ನು 60% ನಾವು ಕಾಡಿನ ಮೇಲೆ ಅವಲಂಬಿತರಾಗಿದ್ದೀವಿ ಜನರು ನಾವು. ಸೊ ಹಾಗಾಗಿ ಆ ತರ ಸಂಗ್ರಹಣೆ ಮಾಡ್ತೀವಿ ಸರ್. ಹಾಗಾಗಿ ಕೇಂದ್ರ ಸರ್ಕಾರ ಒಬ್ರು ಕೇಸ್ ಹಾಕಿದ್ರು, ಈಗ ತರ ಉತ್ಪನ್ನ ಎಲ್ಲ ಸಂಗ್ರಹಣೆ ಮಾಡಿದ್ರೆ ಕಾಡಿಗೆ ತೊಂದರೆ ಆಗುತ್ತದೆ, ವನ್ಯಜೀವಿಗೆ ತೊಂದರೆ ಆಗುತ್ತೆ ಅಂತ ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಹಾಕಿದ್ರು ಸರ್. ಕೇಸ್ ಹಾಕಿದ 2005-6ರಲ್ಲಿ ಅದನ್ನ ಬ್ಯಾನ್ ಮಾಡ್ಬಿಟ್ರು ಸರ್. ಬ್ಯಾನ್ ಮಾಡಿದಾಗ ಏನಾಗೋಯ್ತು, ನಾವು ಬೇರೆ ಜೀವನ ಮಾಡ್ಲಿಕ್ಕೇನೆ ಆಗ್ಲಿಲ್ಲ. ಸೊ ಇಲ್ಲಿಂದ ವಲಸೆ ಹೋಗುವಂತ ಪರಿಸ್ಥಿತಿ ಬಂತು. ಅದಾದ್ಮೇಲೆ 2011ರಲ್ಲಿ ಇದನ್ನ ಟೈಗರ್ ರಿಸರ್ವ್ ಮಾಡಿದ್ದಾರೆ ಸರ್. ಬಿಳಿಗಿರಂಗನ ಬೆಟ್ಟ ಈ ಅರಣ್ಯ ಪ್ರದೇಶವನ್ನ ಹುಲಿ ಯೋಜನೆ ಅಂತ ಮಾಡಿದ್ರು. ಸೊ ಹುಲಿ ಯೋಜನೆ ಮಾಡುವಾಗ ಏನಾಗುತ್ತೆ, ಅರಣ್ಯದಲ್ಲಿ ಆದಿವಾಸಿಗಳು ವಾಸ ಆಗಂಗಿಲ್ಲ, ಆ ಹುಲಿ ಇರ್ಬೇಕು, ಪ್ರಾಣಿಗಳಿರ್ಬೇಕು, ಕಾಡು ಮತ್ತು ಸಂರಕ್ಷಣೆ ಆಗ್ಬೇಕು ಅನ್ನೋ ದೃಷ್ಟಿಯಿಂದ ಮಾಡಿದ್ರು. ಹಾಗಾಗಿ ಕೆಲವು ಗ್ರಾಮಗಳನ್ನ ಗುರುತಿಸಿದ್ದಾರೆ ಸರ್. ನೀವು ಇಲ್ಲಿಂದ ಕಾಡಲ್ಲಿ ಇರಬಾರ್ದು, ನೀವು ಹೊರಗಡೆ ಬನ್ನಿ, ಪುನರ್ವಸತಿ ಕೊಡ್ತೀವಿ ಅಂತ. ನಾವು ಪುನರ್ವಸತಿಗೆ ಹೋಗ್ಲಿಕ್ಕೆ ಇಷ್ಟ ಇಲ್ಲ ಸರ್. ಯಾಕೆ ಇಷ್ಟ ಇಲ್ಲ ಅಂದ್ರೆ, ನಾವು ಹೊರಗಡೆ ಬಂದ ತಕ್ಷಣ ಕೊಂಡುಕೊಳ್ಳುವ ಸಂಸ್ಕೃತಿಗೆ ಬರ್ತೀವಿ ಎಲ್ಲಾನು. ನಾವು ಇಲ್ಲಿ ಏನು ಕೊಂಡುಕೊಳ್ಳಂಗಿಲ್ಲ. ಆಮೇಲೆ ಅಲ್ಲಿ ಬೇರೆಯವ್ರ ಮೇಲೆ ನಾವು ಅವಲಂಬಿತರಾಗಿ ಬದುಕಬೇಕಾಗತ್ತೆ ನಾವು. ಆದ್ರೆ ಇಲ್ಲಿ ನಮ್ಮದು ಅವಲಂಬಿತರತೆ ಇಲ್ಲ. ನಾವು ಕಾಡಿನೊಟ್ಟಿಗೆ ಅವಲಂಬಿತರಾಗಿದ್ದೀವಿ ಹೊರತು ಬೇರೆ ಸಮುದಾಯದೊಟ್ಟಿಗೆ ಅವಲಂಬಿತರಾಗಿಲ್ಲ. ಸೊ ಹಾಗಾಗಿ ನಮಗೆ ಈ ಟೈಗರ್ ರಿಸರ್ವ್ ಆದ್ಮೇಲೆ ಸ್ವಲ್ಪ ನಿರ್ಬಂಧಗಳು ಆಯ್ತು ನಮ್ಗೆ. ಆದ್ರೂ ನಾವು
ಈ ಆದ್ರೆ ನಮ್ಗೆ ಯಾಕೆ ಕಾಡು ಬಹಳ ಮುಖ್ಯ ಅಂದ್ರೆ ಸರ್, ನಾವು ನಮ್ದು ದೇವರುಗಳನ್ನ ಪೂಜೆ ಮಾಡ್ತೀವಿ. ಸುಮಾರು ಈ ಬಿಳಿರಂಗನ ಬೆಟ್ಟದ 574 ಸ್ಕ್ವೇರ್ ಕಿಲೋಮೀಟರ್ ಅಲ್ಲಿ 489 ಪವಿತ್ರ ಸ್ಥಳಗಳಿದೆ ಸರ್. ನಾವು ಆ ದೇವರಂದ್ರೆ ಗಂಡು ದೇವರು ಜಡೆಸ್ವಾಮಿ ಕೇತಪ್ಪ ಅದೆಲ್ಲ ಕಲ್ಲಿನ ರೂಪದಲ್ಲಿದೆ ಸರ್, ಅದನ್ನ ಪೂಜೆ ಮಾಡ್ತೀವಿ. ಮತ್ತೆ ಹೆಣ್ಣು ದೇವರಿದೆ, ಅದಕ್ಕೆ ತಾಯಿ ಅಥವಾ ಮಾರಮ್ಮ ಅಂತೀವಿ. ಸೊ ಅದನ್ನ ಪೂಜೆ ಮಾಡ್ತೀವಿ, ಅದು ಕಲ್ಲಿನ ಆಕಾರಗಳು, ಅದಕ್ಕೆ ಇಂತಾದೇ ಆಕಾರ ಏನಿಲ್ಲ ಸರ್. ಆಮೇಲೆ ವೀರು ಅಂತ ಪೂಜೆ ಮಾಡ್ತೀವಿ, ದೊಡ್ಡ ದೊಡ್ಡ ಬಂಡೆಗಳು ಬರುತ್ತೆ ಕಾಡಲ್ಲಿ, ಅವುಗಳನ್ನ ಪೂಜೆ ಮಾಡ್ತೀವಿ. ವೀರು ಅಥವಾ ಮುನಿ ಅಂತೀವಿ, ಅವರು ಒಂಥರ ಹೀರೋ ಇದ್ದಾಗೆ ಫಾರೆಸ್ಟ್ ಗೆ, ಅವ್ರನ್ನ ಪೂಜೆ ಮಾಡ್ತೀವಿ. ಮತ್ತೆ ಕಲ್ಲುಗುಡಿಗಳು ಅಂತಿದೆ ಸರ್, ನಮ್ಮ ಸಿಸ್ಟರ್ ಸತ್ತ ನಂತರ ಅವ್ರ ಆತ್ಮ ಅಲ್ಲಿಗೆ ಅಂತ ಪಿಚ್ಚರ್ ಬರ್ದು ಅವ್ರ ಆತ್ಮ ಅಲ್ಲಿ ಕಲ್ಗಿ ಬರ್ಬೇಕು ಅಂತ ತಗೊಂಡೋಗಿ ನಾವು ಅದನ್ನ ಚಿಕ್ಕ ಚಿಕ್ಕದು ಸರ್, ನಾವು ದೊಡ್ಡ 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 ದೇವಸ್ಥಾನ ಕಟ್ಟಿಲ್ಲ. ಬೇರೆ ಸಂಸ್ಕೃತಿಗಳು ಕೇಳಿದ್ರೆ 2 ಅಡಿ ಹೈಟ್ ಇರುತ್ತೆ ಅಷ್ಟೇ, ಸುಮ್ಮನೆ 4 ಕಲ್ಲು ಇಟ್ಟಿರ್ತೀವಿ, ಒಂದ್ ಕಡೆ ಬಾಗಿಲು ಇಟ್ಟಿರ್ತೀವಿ, ಅಲ್ಲಿ ತಗೊಂಡೋಗಿ ಇರ್ತೀವಿ ನಾವು ದೇವಸ್ಥಾನಗಳು. ಸೊ ಆ ತರದ ಪೂಜೆ ಮಾಡ್ತೀವಿ. ಮತ್ತೆ ಹಬ್ಬಿ ಅಂತ ಮಾಡ್ತೀವಿ, ನೀರು ಧುಮುಕೋ ಸ್ಥಳ, ಉದ್ಭವ ಆಗೋ ಸ್ಥಳ, ಪವಿತ್ರ ಗಂಗೆ ಅಂತ ನಾವು ಪೂಜೆ ಮಾಡ್ತೀವಿ. ಮತ್ತು ನಮ್ಮ ಸ್ಮಶಾನಗಳನ್ನ ಪೂಜೆ ಮಾಡ್ತೀವಿ. ಸುಮಾರು 6 ತರದ ಪವಿತ್ರ ಸ್ಥಳಗಳನ್ನು ನಾವು ಪೂಜೆ ಮಾಡ್ತೀವಿ ಸರ್ ಸೋಲಿಗರು. ನಮ್ಗೆ ಯಾವ ತರ ನೋಡಕ್ ಕೊಟ್ರೆ, ನಾವೇ ಒಂದು ಸಂಶೋಧನೆ ಮಾಡಿದ್ವಿ ಇಟ್ರಿ ಸಂಸ್ಥೆಯಲ್ಲಿ, ಸುಮಾರು 489 ಸ್ಥಳಗಳನ್ನ ಪೂಜೆ ಮಾಡ್ತೀವಿ ಸರ್. ಹಾಗೆ ನೋಡಕ್ ಕೊಟ್ರೆ ನೀವು ಬಿಳಿಗಿರಂಗನ ಬೆಟ್ಟದ 2 ಕಿಲೋಮೀಟರ್ ಅಥವಾ 5 ಕಿಲೋಮೀಟರ್ ಒಂದು ದೇವಸ್ಥಾನವನ್ನ, ಆರಾಧನಾ ಸ್ಥಳವನ್ನ ನೋಡ್ತೀವಿ. ಇದು ನಾವು ನಮ್ಮ ಸಂಬಂಧ ಸರ್, ಆ ತರ ಇರೋದು. ಇದು ಬಿಳಿರಂಗನ ಬೆಟ್ಟ ಅಂತಕ್ಕಂತ ಒಂದು ಇದರಲ್ಲಿ ದೇವಸ್ಥಾನ ಕೂಡ ಇದೆಯಲ್ಲ, ಅದು ತಮ್ಮ ಒಂದು ಜನಾಂಗದವರೇ ಇದರಿಂದ ನಿರ್ಮಾಣ ಆಗಿರ್ತಕ್ಕಂಥ ದೇವಸ್ಥಾನ ಅಥವಾ ಹೇಗೆ ಆ ದೇವಸ್ಥಾನ ನಿರ್ಮಾಣ? ಅದಕ್ಕೂ ಬೇರೆ ತರ ಸಂಬಂಧ ಇದೆ ಸರ್. ಈಗ ಇದು ನಾನು ಈ ತರ ಹೇಳಿದೆ. ಈಗ ನೀವು ಬಿಳಿಗಿರಂಗನ ಬೆಟ್ಟ ನೋಡಕ್ ಹೋದ್ರೆ ರಂಗನಾಥ ಸ್ವಾಮಿಯವರು ಆ ಕಡೆಯಿಂದ ಇಲ್ಲಿಗೆ ಬಂದ್ರು ಅಂತ ಕತೆ ಸರ್. ಆವಾಗ ನಮ್ಮ ಸೋಲಿಗರ ಬೊಮ್ಮೇಗೌಡರು ಇಲ್ಲಿ ಗುರುವಿನ ಕತೆ ಪೋಡ್ ಅಂತ ಇಲ್ಲೊಂದು 5 ಕಿಲೋಮೀಟರ್ ಅಂತರದಲ್ಲಿ ಇಲ್ಲಿಂದ ದೇವಸ್ಥಾನದಿಂದ ಅಲ್ಲಿ ಅವರು ಪಾಳೆಗಾರರಾಗಿ ಆಡಳಿತ ಮಾಡ್ತಿದ್ರು ಸರ್ ಅವರು. ಸೊ ಬಂದ್ಮೇಲೆ ಅಲ್ಲಿ ಅವರಿಗೆ ಸೋಲಿಗರ ಬೊಮ್ಮೇಗೌಡರಿಗೆ 7 ಜನ ಹೆಣ್ಮಕ್ಳು ಇದ್ರು, ಕೊನೆಯವಳು ಕುಸುಮಾಲೆ ಅಂತ ಇದ್ಲು. ಸೊ ಹಾಗಾಗಿ ರಂಗನಾಥ ಸ್ವಾಮಿ ಇಲ್ಲಿ ಬಿಳಿರಂಗನ ಬೆಟ್ಟಕ್ಕೆ ಬಂದ್ರು. ಬಂದ ನಂತರ ಅಲ್ಲಿ ಶಿವರ ದೇವಸ್ಥಾನ ಐತೆ ಅಂತ ಪುರಾಣ ಕಥೆಗಳಿದೆ ಸರ್. ಅವ್ರು ಇಲ್ಲಿ ಬಂದು ನೆಲೆಸಿ ಏನ್ ಮಾಡಿದ್ರು, ಶಿವ ಪರಮೇಶ್ವರ ಮತ್ತೆ ಗಂಗಾಧರೇಶ್ವರ ದೇವಸ್ಥಾನಕ್ಕೆ ಹೋದ್ರು ಅಂತ ಹೇಳಿದ್ರೆ, ನೀ ಅಲ್ಲಿಗೆ ಹೋಗು ಅಂತ ಹೇಳಿ ಕಥೆಯಲ್ಲಿ ಹೇಳ್ತಾರೆ ಸರ್. ಆಮೇಲೆ ಅವರು ನಮ್ಮ ಪೋಡಿಗೆ ಬರ್ತಾರೆ, ರಂಗನಾಥ ಸ್ವಾಮಿ ನಮ್ಮ ಪೋಡಿಗೆ ಬಂದು ದಾಸಯ್ಯನ ವೇಷದಲ್ಲಿ ಬರ್ತಾರೆ. ನಮ್ಮ ಪೋಡಿಗೆ ಬಂದು ನಮ್ಮ ಕುಸುಮಾಲೆಯನ್ನು ನೋಡಿ ಅವರಿಗೆ ಮನಸ್ಸು ಆಗತ್ತೆ. ಸೊ ಆವಾಗ ಇವರು ಯಾರು ದಾಸಯ್ಯ ಬಂದಿದ್ದಾನೆ ಅಂತ ಹೇಳಿ ಸ್ವಲ್ಪ ಬೈದೆಲ್ಲ ಕಳಿಸ್ತಾರೆ, ಇವ್ರು ಯಾರೋ ಬಂದಿದ್ದಾನಲ್ಲ ಅಂತ ಹೇಳಿ. ಸೊ ಆವಾಗ ನಮ್ಮಲ್ಲಿ ಶ್ರೀಮಂತರಾಗಿದ್ರು ನಮ್ಮ ಸೋಲಿಗರ ಬೊಮ್ಮೇಗೌಡ. ಆಗ ರಂಗನಾಥ ಸ್ವಾಮಿ ಅವರಿಗೆ ಶಾಪ ಕೊಡ್ತಾರೆ, ನೀವು ಇದೆಲ್ಲ ನನ್ನನ್ನು ಬೈದಿದ್ದೆಲ್ಲ ಮಾಡಿದೆಲ್ಲ ನಿಮ್ಗೆ ಏನು ಊಟಕ್ಕೆ ಸಿಗದಂಗ ಆಗ್ಲಿ ಅಂತ ಹೇಳಿ ಶಾಪ ಕೊಡ್ತಾರೆ ಸರ್ ರಂಗನಾಥ ಸ್ವಾಮಿ. ಕೊಟ್ಟ ನಂತರ ಇವ್ರ ಹತ್ರ ಇದ್ದಂತ ಚಿನ್ನ ಇರ್ಬೋದು, ಬಳೆಗಳೆಲ್ಲ ನಾಶ ಆಗ್ಬಿಡುತ್ತೆ ಸರ್, ಎಲ್ಲ ಇರೋದೇ ಇಲ್ಲ ಅವ್ರ ಹತ್ರ. ಆವಾಗ ಏನಾಗುತ್ತೆ, ನಾವು ಗೆಣಸು ಅಂತ ಮಾಡ್ತೀವಿ ಸರ್, ಗೆಣಸು ಕಲೆಕ್ಟ್ ಮಾಡ್ತೀವಿ ಕಾಡಲ್ಲಿ. ಸುಮಾರು 6-7 ತರದ ಗೆಣಸುಗಳಿದೆ, ಅಲ್ಲೋಗೋಣ ಸರ್. 6-7 ತರದ ಗೆಣಸು ಇದೆ ಸರ್, ನೇರೆ, ನೂರೆ, ನೇವೆ, ಬೆಲರೆ ಅಂತ ಹೇಳಿ. ಆವಾಗ ಕಾಡಿಗೆ ಗೆಣಸು ಬರಕ್ಕೆ ತಗೊಂಡ್ ಬರ್ತಾರೆ ಸರ್ ಕಥೆಯಲ್ಲಿ. ಅವಾಗ ತಗೊಂಡ್ಬರಕ್ ಹೋಗ್ತಾರೆ, ಅಲ್ಲಿಂದ ಅವರು ರಂಗನಾಥ ಸ್ವಾಮಿ ಅವ್ರನ್ನ ಕರ್ಕೊಂಡು ಹೋಗ್ಬಿಡ್ತಾರೆ. ಆಮೇಲೆ ಅವ್ರನ್ನ ಕದ್ದು ಅಂತ ಹೇಳ್ತೀವಿ ಸರ್, ಅದಕ್ಕೆ ಎಲೋಪ್ಮೆಂಟ್ ಅಂತ ಹೇಳ್ತೀವಿ ನಾವು ಅದನ್ನ. ಸೊ ಕದ್ದು ಕರ್ಕೊಂಡು ಹೋಗ್ತಾರೆ. ಆವಾಗ ನಮ್ಮವ್ರು ಅವ್ರು ಹುಡ್ಕೊಂಡು ಹೋಗ್ತಾರೆ ಸರ್, ನಮ್ಮ ಯಜಮಾನರುಗಳೆಲ್ಲ ಅವ್ರನ್ನ ಹುಡ್ಕೊಂಡು ಹೋಗಿ. ಆಮೇಲೆ ಗವಿ ಅಂತಿದೆ ನಿಮ್ಗೆ, ಬಿಳಿಗಿರಂಗನಾಥ ದೇವಸ್ಥಾನದಲ್ಲಿ ದೊಡ್ಡ ಬಂಡೆ ಇದೆ, ಆ ಬಂಡೆ ಮಧ್ಯದಲ್ಲಿ ಸಿದ್ದಪ್ಪನ ಗವಿ ಅಂತಿದೆ. ಸೊ ಅಲ್ಲಿ ಇದ್ರು. ಆವಾಗ ಅದನ್ನ ನಮ್ಮವ್ರು ಹೋಗಿ ಹುಡುಕಿ ಅವ್ರನ್ನ ಕಂಡಿಡ್ಕೊಂಡ್ ಬರ್ತಾರೆ. ಆಗ ಅವ್ರು ದಾಸೇನ ರೂಪದಲ್ಲಿ ಇದ್ರು ಅಂತ ಹೇಳಿ ಗೊತ್ತಾಗಿ ಅವ್ರಿಗೆ ಏಟೊಳ್ಲಿಕ್ಕೆ ದೊಣ್ಣೆ ತಗೊಂಡ್ ಹೋಗ್ತೀವಿ ಸರ್ ನಾವು. ನಮ್ಮ ಸೋಲಿಗರ ಬೊಮ್ಮೇಗೌಡರಿಗೆ ಏನಾಗುತ್ತೆ ಅಂದ್ರೆ, ನಮ್ಮ ಮುದ್ದಿನ ಮಗಳನ್ನ ಇವ್ರು ಕರ್ಕೊಂಡು ಹೋದ್ರು. ಸೊ ಹಾಗಾಗಿ ಕೋಪ ಬಂದು ಏಟೊಡಲಿಕ್ಕೆ ಹೋಗ್ತಾರೆ ಸರ್. ಆಗ ರಂಗನಾಥ ಸ್ವಾಮಿ ಆಗ ವಿಷ್ಣು ಅವತಾರವನ್ನ ತೋರಿಸ್ತಾರೆ ಸರ್. ತೋರಿಸಿದಾಗ ಆವಾಗ ಅವ್ರ ರಂಗನಾಥ ಸ್ವಾಮಿ, ನಾನು ನಿಮ್ಗೆ ವರದಕ್ಷಿಣೆಯಾಗಿ ಕೊಡ್ತೀನಿ ಅಂತ ಹೇಳಿ ಒಂದು ಬುಟ್ಟಿಯಲ್ಲಿ ನಾಣ್ಯ ಕೊಡ್ತಾರೆ ಸರ್. ನೀವು ತಗೋ, ನಮ್ಮ ಜನಾಂಗ ಸೋಲಿಗರ ಬೊಮ್ಮೇಗೌಡನಿಗೆ ಸರ್. ಸೊ ನೀವ್ ತಗೊಂಡು, ನೀವ್ ಚೆನ್ನಾಗಿ ನಾನ್ ನಿನ್ ಮಗಳನ್ನ ಮದುವೆ ಆಗಿದ್ದೀನಿ ಅಂತ ಕರ್ಕೊಂಡು ಹೋಗ್ಬಿಟ್ಟಿದ್ದೀನಿ ಅಂತ. ಸೊ ಆವಾಗ ಬೊಮ್ಮೇಗೌಡರಿಗೆ ಏನಾಗುತ್ತೆ, ಬಹಳ ಪ್ರೀತಿ, ನನ್ನ ಮುದ್ದಿನ ಮಗಳು ಹೋದ್ಮೇಲೆ ನಿನ್ನ ಹಣದ ಅವಶ್ಯಕತೆ ನನಗೆ ಇಲ್ಲ ಅಂತ ಹೇಳಿ ಅಲ್ಲೇ ಕಮ್ರಿ ಇದೆ ಸರ್, ಅಲ್ಲಿ ಚಲ್ಬಿಡ್ತಾರೆ, ಅದನ್ನ ಬಿಸಾಕ್ಬಿಡ್ತಾರೆ. ಸೊ ಆವಾಗ 12 ಕಾಲು ರೂಪಾಯಿ ಮಾತ್ರ ಮೇಲೆ ಉಳ್ಕೊಂಡ್ಬಿಟ್ಟಿರ್ತದೆ. ಸೊ ಅದನ್ನ ಬೇರೆಯವ್ರು ತಗೊಂಡು ಬಂದು ಅದನ್ನ ತೆರ ಅಂತೀವಿ ಸರ್. ತೆರ ಅಂದ್ರೆ ಮದುವೆಗೆ ಕೊಡೋದು, ವರದಕ್ಷಿಣೆ ಹೇಳ್ತೀವಲ್ಲ ಸರ್, ತೆರ. ಸೊ ಆ ತೆರ ಅಂತ ಹೇಳಿ ಕೊಡ್ತೀವಿ. ಆಗ ಆ ತೆರ ಅಂದ್ರೆ ಗಂಡಿನ ಮನೆಯವರು ಹೆಣ್ಣಿನ ಮನೆಗೆ ಕೊಡ್ಬೇಕು 12 ಕಾಲು ರೂಪಾಯಿ, ಹೆಣ್ಣಿನ ಮನೆಯವರು ಗಂಡಿನ ಮನೆಗೆ 12 ಕಾಲು ರೂಪಾಯಿ ಕೊಡ್ಬೇಕು. ಗಂಡು ಹೆಣ್ಣು ಇಬ್ರು ಸೇರ್ಕೊಂಡು ಕುಲಕ್ಕೆ ಕೊಡ್ಬೇಕು ಸರ್, ನಮ್ಮ ಕುಲ ಪಂಚಾಯತಿ 12 ಕಾಲು ರೂಪಾಯಿ ಕೊಡ್ಬೇಕು. ಅದು 5 ಕುಲದವರು ಇದ್ದೀವಿ ನಾವು, 5 ಗೋತ್ರದವರು ಅಂತೀವಿ, ಅವರು ಹಂಚ್ಕೋಬೇಕು ಅಂತ. ಸೊ ಹಾಗಾಗಿ ನಾವು ರಂಗನಾಥ ಸ್ವಾಮಿಯನ್ನ ಭಾವ ಅಂತ ಕರಿತೀವಿ. ಹಾಗಾಗಿ ಇಲ್ಲಿ ಎಲ್ಲಾ ಕೆಲಸಗಳನ್ನ ಪೂರ್ವದಲ್ಲಿ ನಮ್ಮವರೇ ಪೂಜೆ ಮಾಡ್ತಿದ್ರಂತೆ ಸರ್. ಆಮೇಲೆ ಬೇರೆಯವರೆಲ್ಲ ಬಂದು ಈಗ ಬ್ರಾಹ್ಮಣಕರಣ ಆಗಿದೆ, ಈಗ ಅದನ್ನು ಸಂಪೂರ್ಣವಾಗಿ ಅವರು ತಗೊಂಡಿದ್ದಾರೆ. ಸೊ ನಾವು ಅಲ್ಲಿ ಬಿಟ್ಟಿ ಸೇವೆ. ಈ ಒಂದು ರಂಗನಾಥನ ಬಿಳಿರಂಗನಾಥನ ಬೆಟ್ಟದ ಒಂದು ವಿಶೇಷತೆ ಇನ್ನೊಂದು 5 ಮಾತಾಡೋಣ. ಒಂದ್ಸಲ